ವೃಕ್ಷತಿ ಸಹ ಮರಗಳನ್ನು ರಕ್ಷಿಸಿ ಗಿಡಗಳನ್ನು ಬೆಳೆಸಿ ನಿಲ್ಲಿ ಈ ಒಂದು ಉದ್ಘಾಟನೆಯನ್ನು ಅಂತ ನಗುಮಗುತಿಯಿಂದ ಯಶಸ್ವಿಯಾಗಿ ನಮಗೆ ಮಾಡಿಕೊಟ್ಟಂತ ನಮ್ಮ ಎಲ್ಲ ವೇದಿಕೆ ಗಣ್ಯರಿಗೆ ಹೃತ್ಪೂರ್ವಕವಾದಂತಹ ವಂದನೆ ಸಲ್ಲಿಸ್ತೇನೆ. ಸರ್ಕಾರಿ ನೌಕರರ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ನೂತನ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ನಿವೃತ್ತ ನೌಕರರ ಸಂಘದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂಥ ಹಿರಿಯರಾದಂಥ ಮಾದಯ್ಯನವರೇ, ಹಾಗೆ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಮಾಲೇಗೌಡ್ರೆ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಮಳವಳ್ಳಿ ಶಾಖೆಯ ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕರಾದಂಥ ಶ್ರೀಯುತ ಪ್ರವೀಣ್ ಕುಮಾರ್ ಅವರೇ, ಸಂಘಟನೆಯ ಎಲ್ಲ ಕಾರ್ಯದರ್ಶಿಗಳು, ಖಜಾಂಚಿಗಳು, ಉಪಾಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು, ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಚೇತನಗಳೇ, ಒಂದು ಪ್ರತಿ ವರ್ಷ ಒಂದು ಉತ್ತಮವಾದಂಥ ವಾರ್ಷಿಕ ಮಹಾಸಭೆ ಕ್ಯಾಲೆಂಡರ್ ಬಿಡುಗಡೆಯನ್ನು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ನಿವೃತ್ತ ನೌಕರರ ಸಂಘ ಮಾಡ್ಕೊಬರ್ತಿರೋದು ಬಹಳ ಉತ್ತಮವಾದಂಥ ಬೆಳವಣಿಗೆ. ಯಾಕೆಂದರೆ ಇವತ್ತು ನಾವು ಸರ್ಕಾರಿ ನೌಕರರ ಸಂಘ ಇದೆ. ಲಾಸ್ಟ್ ಟೈಮು ನಾವು ಇದೇ ಜಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಜನರಲ್ ಬಾಡಿ ಮೀಟಿಂಗು, ಒಂದು ಸ್ವಲ್ಪ ಒಬ್ಬ ಕಾಮಿಡಿಯವರು ಕರ್ಕೊಬಂದು ಸರ್ಕಾರಿ ನೌಕರಿಯಲ್ಲಿ ಒತ್ತಡ ನಿರ್ವಹಣೆ ಹೇಗೆ ಎಂಬುದನ್ನು ಒಂದು ಉಪನ್ಯಾಸವನ್ನು ಕೊಡಿಸಿದ್ದು. ನಿವೃತ್ತ ನೌಕರರು ಅಂದರೆ ಸಂಧ್ಯಾ ಕಾಲದಲ್ಲಿ ಅವರು ಸಂತೋಷವಾಗಿರಬೇಕು ಅನ್ನೋದೇ ಉದ್ದೇಶ, ಸಂಘಟನೆಯ ಉದ್ದೇಶ. ತಾವುಗಳು ಈ ಸಂಘಟನೆಯನ್ನು ಮುಂಚೂಣಿಯಾಗಿ ನಡೆಸ್ತಿರ್ತಕ್ಕಂಥವ್ರು ಬಹಳ ಅಚ್ಚುಕಟ್ಟಾಗಿ ಸಂಘಟನೆಯನ್ನು ಮಾಡಿಕೊಂಡು ಎಲ್ಲರೂ ಸೇರಿಸ್ಬೇಕು, ಅದು ಪ್ರಮುಖವಾದಂಥ ವಿಚಾರ. ಎಲ್ಲರನ್ನೂ ಸೇರಿಸುವಂಥ ಸಂದರ್ಭದಲ್ಲಿ ಮುಂಚೂಣಿನಲ್ಲಿ ನಮ್ಮ ಕಾಂತರಾಜು, ಬಿ ವಿ ಮಾಧವಯ್ಯ, ಮಧು, ಇವರೆಲ್ಲ ಮಾದಯ್ಯನವರು ಜೊತೆ ಸೇರ್ಕೊಂಡು ಈ ಹಿಂದೆ ರಾಚಪ್ಪಾಜಿಯವರು ಇದ್ದರು. ಬಹಳ ಅಚ್ಚುಕಟ್ಟಾಗಿ ನಮ್ಮ ತಾಲೂಕಿನಲ್ಲಿ ನಡೀತಾ ಇದೆ ನಿವೃತ್ತ ನೌಕರರ ಸಂಘ. ಬೇರೆ ತಾಲೂಕಲ್ಲಿ ನಾನು ಈ ರೀತಿ ನೋಡ್ತಾ ಇಲ್ಲ. ನಾನು ಎಲ್ಲ ತಾಲೂಕುಗಳಿಗೆ ಹೋಗ್ತಾ ಇರ್ತೀನಿ. ಮಳವಳ್ಳಿ ತಾಲೂಕಲ್ಲಂತೂ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅದನ್ನ ನಾನು ಹೇಗಪ್ಪ ಭಾವಿಸ್ತೀನಿ ಅಂದರೆ, ಇದನ್ನ ನಿವೃತ್ತ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಇಟ್ಕೊಂಡ್ರೆ ಇನ್ನೂ ಬಹಳ ಒಳ್ಳೆ ಕೆಲಸ. ಯಾಕೆಂದ್ರೆ ಇವತ್ತು ನಿಮ್ಮ ಕ್ಷೇಮಾಭಿವೃದ್ಧಿಯನ್ನ ನೀವೇ ಹಣ ಹಾಕೊಂಡು ನೀವೇ ಸಂಘಟನೆಯನ್ನ ನಡೆಸ್ತಿರೋದು. ನಿಮಗೆ ಬೇರೆ ಕಡೆಯಿಂದ ಯಾವುದು ಸಹ ಸೋರ್ಸು ಬರ್ತಿಲ್ಲ. ನಮ್ಗಾದ್ರೂ ಸದಸ್ಯತ್ವ ಶುಲ್ಕ ಬರ್ತದೆ. ಹಾಗಾಗಿ ನಿಮ್ಮ ಕ್ಷೇಮಾಭಿವೃದ್ಧಿಗೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂಘಟನೆ, ಅಂತ ಒಂದು ಸಂಘಟನೆ ಮಳವಳ್ಳಿ ತಾಲೂಕಲ್ಲಿ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೀತಾ ಇದೆ. ಇದ್ರ ಉದ್ದೇಶ ಅಷ್ಟೇ, ನಿವೃತ್ತಿ ಆದ್ಮೇಲೆ ಎಲ್ರಿಗೂ ಒಂದು ಸ್ವಲ್ಪ ಆದಾಯ ಕಡಿಮೆ ಆಗ್ಬೋದು, ಪೆನ್ಷನ್ ಬರುತ್ತೆ. ನಾವು ನಿವೃತ್ತಿ ವಯಸ್ಸು ಬರುವುದಕ್ಕೆ ಸುಮಾರು ಕಮಿಟ್ಮೆಂಟ್ ಆಗಿರ್ತವೆ. ಮನೆ ಕಟ್ಟಿರ್ತೀವಿ, ಮಕ್ಕಳು ಮದುವೆ ಮಾಡಿರ್ತೀವಿ, ಎಲ್ಲ ಕೊನೆಗೆ ಪೆನ್ಷನ್ ಸಾಕಾಗಲ್ಲ ಕೆಲವ್ರಿಗೆ. ಅಂತ ಪರಿಸ್ಥಿತಿಗೆ ಕೆಲವರು ಬಂದಿರ್ತಾರೆ. ಕೆಲವರು ಬುದ್ಧಿವಂತರಾಗಿ ತಮ್ಮದೇ ಆದಂತಹ ಮುಂದಿನ ಭವಿಷ್ಯಕ್ಕೆ ಆಲೋಚನೆ ಮಾಡ್ಕೊಂಡು ಒಂದಷ್ಟು ದುಡ್ಡನ್ನ ಕೂಡಿಟ್ಕೊಂಡಿರ್ತಕ್ಕಂಥ ನಿವೃತ್ತ ನೌಕರರು ಇದ್ದಾರೆ. ಟೋಟಲಿ ಯಾರಿಗೆ ತೊಂದರೆ ಆಗಿರುತ್ತೆ ಅದಕ್ಕೆ ಸಹಾಯ ಮಾಡುವಂತಹ ಒಂದು ಸಂಘಟನೆ ನಿವೃತ್ತ ನೌಕರರ ಸಂಘ ಆಗಿರ್ಬೇಕು. ಹಾಗಾಗಿ ಈ ಸಂಘಟನೆ ಅತ್ಯಗತ್ಯವಾಗಿ ನಿಮಗೆ ಬೇಕು. ನೌಕರಲ್ಲಿದ್ದಾಗ ನಿಮಗೆ ಸಮಯ ಸಿಕ್ತಿರ್ಲಿಲ್ಲ ಯಾವುದೇ ಸಂಘಟನೆಗೆ ಬರೋಕೆ. ಈಗ ನಮಗೆ ಸಮಯದ ಒತ್ತಡ, ಕೆಲಸ ಕಾರ್ಯಗಳು, ಇಲಾಖೆ ಒಳಗಡೆ ಇದ್ದಾಗ, ಇಲಾಖೆಯಿಂದ ಹೊರಗಡೆ ಬಂದಾಗ ಫ್ರೀ ನೀವು ಹೆಚ್ಚು ಸಮಯವನ್ನ ಸರ್ಕಾರಿ ನಿವೃತ್ತ ನೌಕರರ ಸಂಘ ಕೊಡ್ಬೋದು. ಇವಾಗ ಆ ಸಮಯವನ್ನ ಸದ್ಬಳಕೆ ಮಾಡ್ಕೋಬೇಕು. ಈಗ ನೀವು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ, ನಿಮ್ಮ ಆರ್ಥಿಕ ಸಮಸ್ಯೆ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಸಂಘದಲ್ಲಿ ಹೆಚ್ಚು ತೊಡಗಿಸ್ಕೋಬೇಕು. ನಿವೃತ್ತ ನೌಕರರು ಆರೋಗ್ಯ, ಇವತ್ತು ಕೆಲವರು ನೋಡ್ತೀವಿ ನಾವು, ರಿಟೈರ್ಡ್ ಆದ ತಕ್ಷಣ ತುಂಬಾ ಏಜ್ ಆಗಿರ್ತದೆ. ಕೆಲವರು ರಿಟೈರ್ಡ್ ಆದ್ಮೇಲೆ ಒಂದು 20 ವರ್ಷ ಇನ್ನೂ ಆರೋಗ್ಯ ಪೂರ್ಣವಾಗಿರ್ತಾರೆ. ನಮ್ಮ ಮಾಲೇಗೌಡರು ಎಷ್ಟು ವರ್ಷ ಆಯ್ತು ರಿಟೈರ್ಡ್ ಆಗಿ? ಒಂದು 25-30 ವರ್ಷನೇ ಆಗೈತೆ ರಿಟೈರ್ಡ್ ಆಗಿ. ಲವಲವಿಕೆಯಿಂದ ಇರ್ಬೇಕು. ಯಾವ ವ್ಯಕ್ತಿ ಚಟುವಟಿಕೆಯಿಂದ ಲವಲವಿಕೆಯಿಂದ ಇರ್ತಾರೋ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಇರ್ತಾರೆ. ಯಾವತ್ತು ಒಂದು ನಗುವಂತಹ ಒಂದು ಹಾಸ್ಯ ಚಟಾಕಿಗಳು ಇರ್ಬೋದು, ಬಹಳ ಕಾಮಿಡಿಯಾಗಿ ಇರ್ಬೇಕು. ನನ್ಗೆ ವಯಸ್ಸಾಗೋಯ್ತು, ಅಯ್ಯೋ ನಾ ಏನ್ ಮಾಡ್ನೆ, ನನ್ಗೆ ಯಾರು ಸ್ನೇಹಿತರಿಲ್ಲ, ಮನೆಯವ್ರು ನಾನು ಸರಿಯಾಗಿ ನೋಡ್ಕೋದಿಲ್ಲ, ಇದನ್ನ ತೆಗೆದಾಕ್ಬೇಕು ನೀವು ತಲೆಯಿಂದ. ಅಂತವುಗಳನ್ನ ಯಾರು ಇಟ್ಕೋಬೇಡಿ. ನೆಗೆಟಿವ್ ಥಾಟ್ಸ್ಗಳನ್ನ ಯಾರು ರಿಟೈರ್ಡ್ ಆದವರು ಇಟ್ಕೋಬೇಡಿ.
ಪಾಸಿಟಿವ್ ತರ್ಸಕ್ಕೆ ನಾನು ಇನ್ನೂ ಚೆನ್ನಾಗಿದ್ದೀನಿ, ನಾನು ಇನ್ನೂ ಏನಾದ್ರು ಸಾಧನೆ ಮಾಡ್ತೀನಿ, ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನಾದ್ರೂ ಒಂದು ಇನ್ನೂ ಅವಕಾಶಗಳನ್ನ ತರ್ತೀನಿ ಅನ್ನೋ ಒಂದು ನಂಬಿಕೆ ವಿಶ್ವಾಸ ನಿಮ್ಮಲ್ಲಿ ಇರಬೇಕು. ಆತ್ಮವಿಶ್ವಾಸ ಇದ್ದಾಗ ಮಾತ್ರ ನೀವು ಆರೋಗ್ಯವಾಗಿ ಇರೋಕೆ ಸಾಧ್ಯ ಅಂತ ನಾನಾದ್ರೂ ಭಾವಿಸ್ತೀನಿ. ಈಗಾಗಲೇ ಸರ್ಕಾರಿ ನಿವೃತ್ತ ನೌಕರ ಸಂಘದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ SL ಭೈರಪ್ಪ ಅವರು ಇದ್ದಾರೆ ಅಧ್ಯಕ್ಷರಾಗಿ. ಅವರು ನಿಮ್ಮ ಪರವಾಗಿ ಸುಮಾರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಒಂದು ಏನು 80 ವರ್ಷ ಇತ್ತು, ಒಂದು ಇನ್ಕ್ರಿಮೆಂಟ್ 70 ವರ್ಷ ಇಳಿಸಿದ್ರು, ಅದು ಕಡತ ಇನ್ನೂ ಸರ್ಕಾರದ ಇಲಾಖೆನಲ್ಲೇ ಇದೆ, ಇನ್ನೂ ಅದು ಅಮೆಂಡ್ಮೆಂಟ್ ಆಗಿಲ್ಲ. ಜೊತೆಗೆ ಈಗೇನು ಆರೋಗ್ಯ ಸಂಜೀವಿನಿ, ಇವಾಗ ನಮಗೆ ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಇತ್ತು, ಒಂದು 7 ಕಾಯಿಲೆಗೆ ಫ್ರೀ ಮೆಡಿಸಿನ್ ಇತ್ತು, ಹಾರ್ಟು ಲಂಗ್ಸು ಇಂಥ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಫ್ರೀ ಮೆಡಿಸಿನ್ ಇತ್ತು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ. ಈಗ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತ ಹೊಸ ಯೋಜನೆ ಬಂದೈತೆ, KASS ಅಂತ. ಅದರಲ್ಲಿ ಉಚಿತ ಪೊಲೀಸರಿಗೆ ಹೇಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೋ ಹಾಗೆ ಸರ್ಕಾರಿ ನೌಕರರಿಗೂ ಉಚಿತವಾದಂತ ಆರೋಗ್ಯ ಒಂದು ಯೋಜನೆ ಜಾರಿಗೆ ಬಂದಿದೆ. ಅದನ್ನ ನಿವೃತ್ತ ನೌಕರರಿಗೂ ಕೊಡಿಸ್ಬೇಕು ಅಂತ ರಾಜ್ಯ ಮಟ್ಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಡಕ್ಷರ ಜೊತೆ ಭೈರಪ್ಪ ಅವರು ಸೇರಿಸ್ಕೊಂಡು ಇವತ್ತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ದಾರೆ. ಯಾಕೆಂದ್ರೆ ನಿವೃತ್ತಿ ಆದ್ಮೇಲೆ ಆರೋಗ್ಯ ಸಮಸ್ಯೆಗಳೇ ಹೆಚ್ಚು. ನಾವು ಊಟಕ್ಕೆ ಎಷ್ಟು ಖರ್ಚು ಮಾಡ್ತೀವೋ ಆಸ್ಪತ್ರೆ ಮೆಡಿಕಲ್ ಸ್ಟೋರ್ಗೆ ಅಷ್ಟೇ ಖರ್ಚು ಮಾಡಬೇಕು. ಆ ಯೋಜನೆಯನ್ನ ನಮ್ಮ ನಿವೃತ್ತ ನೌಕರರಿಗೂ ಕೊಡಿ ಅಂತ ಈಗ ರಾಜ್ಯಾಧ್ಯಕ್ಷರು ಭೈರಪ್ಪನವರು ಈಗ ನಿಮ್ಮ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಿದ್ದಾರೆ. ಅದು ಸಹ ಬೇಗ ಈಡೇರಲಿ, ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ, ನಿಮ್ಮ ಮಾರ್ಗದರ್ಶನ ನಿಮ್ಮ ಕುಟುಂಬಕ್ಕೆ ಮಕ್ಕಳಿಗೆ ಎಲ್ರಿಗೂ ಚೆನ್ನಾಗಿರ್ಲಿ, ಜೊತೆಗೆ ನಮ್ಮಂತ ಕಿರಿಯರಿಗೂ ಸಹ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಬಹಳ ಅಚ್ಚುಕಟ್ಟಾಗಿ ಈ ಒಂದು ಏನಪ್ಪಾ ಅಂದ್ರೆ ವಾರ್ಷಿಕ ಮಹಾಸಭೆ ಮತ್ತೆ ಕ್ಯಾಲೆಂಡರ್, ಈ ಸರಿ ಕ್ಯಾಲೆಂಡರ್ ನಮ್ದು ಸ್ಟೇಟ್ ಒಂದು 6.5 ಲಕ್ಷ ನೌಕರರಿಗೆ ರಾಜ್ಯಾಧ್ಯಕ್ಷರೇ ನಮ್ಗೆ ಈಗ ಕ್ಯಾಲೆಂಡರ್ ಮಾಡಿಸ್ಕೊಡ್ತಾ ಇದ್ದಾರೆ. ಯಾರು ಸರ್ಕಾರಿ ನೌಕರರಿಗೆ ಆಲ್ರೆಡಿ ಇನ್ ಸರ್ವಿಸ್ ಅವ್ರಿಗೆ. ಈಗ ನೀವು ಮುಂಚಿತವಾಗಿ ಇವತ್ತು ಬಿಡುಗಡೆ ಮಾಡಿರೋದು ನಿಮ್ಮ ಸಂಘಟನೆಯ ಹೆಗ್ಗಳಿಕೆಗೆ ಒಂದು ಪಾತ್ರವಾಗಿದೆ ಅದು. ಯಾಕೆಂದ್ರೆ ನಾವು ಜೋರಾಗಿದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ಬಹಳ ಇದರಿಂದ ತೋರಿಸ್ತಾ ಇದೆ ಅದು ಕ್ಯಾಲೆಂಡರ್ ಬಿಡುಗಡೆ ಮಾಡಿರೋದು. ಎಲ್ರಿಗೂ ಒಬ್ರಿಗೊಬ್ರು ಕಷ್ಟ ಸುಖವನ್ನು ಹಂಚ್ಕೊಳ್ಳಿ, ಏನಾದ್ರೂ ಇದ್ರೆ ಒಬ್ರಿಗೊಬ್ರು ಸಹಾಯ ಮಾಡಿ. ಇವತ್ತು ಭೂಮಿ ಮೇಲೆ ಹುಟ್ಟೋರು ಕೊನೆಗೊಂದಿನ ಹೋಗೇ ಹೋಗ್ತಾರೆ. ಆ ಮಧ್ಯೆ ಸಂಪಾದನೆ ಮಾಡ್ತಿರಲ್ಲ ವಿಶ್ವಾಸ, ಆ ನಂಬಿಕೆ, ಅದನ್ನ ನೀವು ಸಂಪಾದನೆ ಮಾಡಿ ಯಾವತ್ತು ಧನಾತ್ಮಕ ಚಿಂತನೆಯನ್ನ ಬೆಳೆಸ್ಕೊಳ್ಳಿ. ದೇವರು ನಿಮ್ಗೆಲ್ರಿಗೂ ಒಳ್ಳೇದ್ ಮಾಡ್ಲಿ, ನಿಮ್ಮ ಆಶೀರ್ವಾದ ನಮ್ಮಲ್ಲಿ ಇರ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಮಾನ್ಯರಿಗೆ ನನ್ನ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮಕ್ಕೆ ಮಧು ಸರ್ ನಮ್ಗೆ ಕಾಲ್ ಮಾಡಿ ಕೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಯಾವ ರೀತಿ ಒಂದು ನಿವೃತ್ತ ಎಲ್ಲ ನೌಕರರು ಒಂದು ಸಭೆ ಸಮಾರಂಭ ಮಾಡ್ತಾರೆ ಅಂತ ಒಂದು ಸಲ ಅದು ನೋಡೋದಂಗೆ ನಮಗೆ ಖುಷಿ ಆಯ್ತು ನೋಡ್ಲಿಕ್ಕೆ ಕೂಡ. ಈಗ ಮಲ್ಲಿಕಾರ್ಜುನ್ ಸರ್ ಮಾತಾಡ್ತಾರಲ್ಲ ಅದು ಕೇಳಿ ನಂಗೆ ಇನ್ನೂ ಖುಷಿ ಆಯ್ತು ಮಾತಾಡಲಿಕ್ಕೆ. ಈಗ ನಿವೃತ್ತರಂದರೆ ನಾರ್ಮಲಿ ಏನು ರಿಟೈರ್ಮೆಂಟ್ ಆಯಿತು ಕೆಲಸ ಎಲ್ಲ ಮಾಡಿದ್ವಿ ಅಂತ ಮನೆ ಕೂತ್ಕೊಳ್ಳದೆ ಅದು ತಾವು ಕೂಡ ಒಂದು ಸಂಘ ಮಾಡಿಕೊಂಡು ಅವ್ರಿಗೆಲ್ಲ ಒಂದು ಕ್ಷೇಮಾಭಿವೃದ್ಧಿ ಸಂಘ ಅವ್ರು ಹೇಳಿದಾಗೆ ಮಲ್ಲಿಕಾರ್ಜುನ್ ಸರ್ ಹೇಳಿದಾಗೆ ಕ್ಷೇಮಾಭಿವೃದ್ಧಿ ಸಂಘ ಅಂತ ಇಟ್ಕೊಂಡ್ರೆ ಇನ್ನೂ ಅತ್ಯುತ್ತಮವಾಗಿ ಇರ್ತದೆ. ಮತ್ತು ಹಾಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರುವಂಥ ಕೆಲಸವನ್ನು ಕೂಡ ತಾವು ಮಾಡ್ಬೋದು. ಈಗ ನೀವು 30-40 ವರ್ಷ ಎಲ್ಲ ಕೆಲಸ ಮಾಡಿ ನಂತರ ರಿಟೈರ್ಮೆಂಟ್ ಆದಮೇಲೆ ಬೇರೆ ಏನು ಕೆಲಸ ಇಲ್ಲದೆ ಅಂದರೆ ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ. ಈಗ ಆಲ್ರೆಡಿ ನಿಮ್ಮ ಅನುಭವವನ್ನು ಇನ್ನೊಬ್ಬರಿಗೆಲ್ಲ ಹಂಚ್ಕೊಳ್ತಾ ಯಾವ ರೀತಿ ಈಗ ನೀವು ನಿಮ್ಮ ಅನುಭವವನ್ನು ಅವರಿಗೆ ದಾರಿ ಇರ್ತಾ ಇದ್ದೀರಿ ಅನ್ನೋದು ತುಂಬ ಇಲ್ಲಿ ಮುಖ್ಯವಾಗುತ್ತೆ. ಹಾಗಾಗಿ ಅದಲ್ಲದೆ ನಿಮಗೆ ನಾವು ಬ್ಯಾಂಕ್ ಕಡೆಯಿಂದ ಕೆಲವೊಂದೆಲ್ಲ ವಿಶೇಷ ಸೌಲಭ್ಯಗಳು ಅಂದರೆ 60 ವರ್ಷ ಮೇಲ್ಪಟ್ಟು ಯಾರಾದರೂ ಇರ್ತಾರೆ ಅವರಿಗೆಲ್ಲ ಸೀನಿಯರ್ ಸಿಟಿಜನ್ಸ್ ಸೇವಿಂಗ್ಸ್ ಸ್ಕೀಮ್ ಅಂತ ಸಪ್ರೇಟ್ ಅಕೌಂಟ್ಗಳನ್ನೇ ಮಾಡಿಕೊಡ್ತಾರೆ. ಕೆಲವರು ಬೇರೆ ಬ್ಯಾಂಕ್ಗಳಿರ್ತಾರೆ, ಈ ರಿಟೈರ್ಮೆಂಟ್ ಅಮೌಂಟು ತಮ್ಮ ಈಗ ಬೇರೆ ಕಡೆ ಕೆಲಸ ಮಾಡಿ ತಮ್ಮ ನೇಟಿವ್ ಕಡೆಯಲ್ಲೇ ಹೋಗಿ ಅಲ್ಲಿ ಅಕೌಂಟ್ಗಳು ಓಪನ್ ಮಾಡ್ಕೋಬೋದು. ಯಾವ ಬ್ಯಾಂಕ್ ಇರ್ತದೆ ಆ ಥರದಲ್ಲಿ ಗೌರ್ಮೆಂಟ್ದು ಸ್ಕೀಮ್ಸ್ ಕೂಡ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಅಂತ ಇರುತ್ತೆ. ಆ ಪೆನ್ಷನ್ ದುಡ್ಡು ಕೂಡ ಅದರಲ್ಲಿ ಇಟ್ಟರೆ ನಿಮಗೆ 8.5% ಆ ಸ್ಕೀಮಲ್ಲಿ ಬಡ್ಡಿ ಸಿಗ್ತದೆ. ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಅಂತ ಪರ್ಟಿಕ್ಯುಲರ್ ಆಗಿ. ನಾರ್ಮಲಿ FD ಈಗೆಲ್ಲ ಕಡಿಮೆ ಆಗ್ತದೆ ತುಂಬ, 5.5-6%. ಅಂದರೆ ಅದರಲ್ಲಿ ನಾರ್ಮಲಿ ಅದು 0.5% ಸೀನಿಯರ್ ಸಿಟಿಜನ್ಸ್ಗೆ ಜಾಸ್ತಿ ಕೊಡ್ತಾರೆ. ಆ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಸಪ್ರೇಟ್ ಅದರಲ್ಲಿ ಅಂದರೆ ಫಿಕ್ಸ್ಡ್ 5 ವರ್ಷ ಮಾತ್ರ ಇಡಬೇಕಾಗುತ್ತೆ. ಅದರಲ್ಲಿ ನಿಮಗೆ 8-8.5% ಗೌರ್ಮೆಂಟಿಂದ
ಅದು ಗೌರ್ಮೆಂಟ್ ಸ್ಕೀಮ್ ಅದು ಆ್ಯಕ್ಚುಲಿ. ಅದರಲ್ಲಿ ನಿಮಗೆ ಜಾಸ್ತಿ ಹೆಚ್ಚುವರಿ ಬಡ್ಡಿಯನ್ನು 5 ವರ್ಷ ತನಕ ಫಿಕ್ಸ್ಡ್. ಬಟ್ ಇನ್ಬಿಲ್ಡ್ ಬೇಕಾದ್ರೂ ಕೂಡ ತೆಗಿಬೋದು ಆ ಟೈಮಲ್ಲಿ. ಫಿಕ್ಸ್ಡ್ ಇಟ್ಟಾರೆ, ಫಿಕ್ಸ್ಡ್ 5 ವರ್ಷದ ನಂತರ ನಿಮಗೆ ಬಡ್ಡಿ ಸುಮಾರು ಜಾಸ್ತಿ ಬರ್ತದೆ. ಹಾಗಾಗಿ ಅವರಿಗೆಲ್ಲ ಅದಲ್ಲದೆ ಬೇರೆ ನಮ್ಮ ಯಾವುದು ಈ ಸ್ಕೀಮಲ್ಲಿ ಸೇವಿಂಗ್ ಸ್ಕೀಮ್ಸ್, ಉಳಿತಾಯ ಖಾತೆಯಲ್ಲಿ ಅದರಲ್ಲೂ ಮಾಡಿಸ್ಕೊಂಡ್ರೆ ನಿಮಗೆ ನಾರ್ಮಲ್ ಎಸ್ ಬಿ ರೇಟ್ಗಿಂತ ನಿಮಗೆ 0.5% 1%ವರೆಗೂ ಹೆಚ್ಚುವರಿ ಉಳಿತಾಯ ಖಾತೆಯಿಂದ ಸಿಗುತ್ತದೆ. ಮತ್ತು ಕೆಲವರು ಪಿಂಚಣಿ ಸರಿ ಬರ್ತಾ ಇರೋಲ್ಲ ಆ ಥರ ಹೇಳ್ತಾ ಇರ್ತಾರೆ. ಏನಾದರೂ ಆ ಥರ ಸಮಸ್ಯೆಗಳು ಇದ್ದಾಗ ನೀವು ಖಂಡಿತ ನಮ್ಮ ಬ್ಯಾಂಕಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಾದರೂ ಮ್ಯಾನೇಜರ್ ಬ್ರಾಂಚ್ ಇರ್ತಾರೆ. ತುರ್ತು ತೊಂದರೆಗಳು ಮುಂದೆ ಕೂಡ ಈ ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಕ್ಕಂಥ ಹಿರಿಯರು ಬರಲಿ, ನಮ್ಮ ಸಂಸ್ಥೆಯನ್ನು ಅಚ್ಚುಕಟ್ಟಾಗಿ ಬೆಳೆಸೋಣ ಅಂತ ಹೇಳ್ತಾ ನನ್ನ ಸನ್ಮಿತ್ರರು ಹಾಗೂ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮಾದೇನವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರೇ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿಯವರೇ, ಮತ್ತು ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂಥ ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕರೇ, ಮತ್ತು ಹಿರಿಯವರಾಗಿರ್ತಕ್ಕಂಥ ಶ್ರೀಯುತ ಮಾಲೇಗೌಡರವರೇ ಮತ್ತು ಬೋರೇಗೌಡರವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನಿರ್ದೇಶಕರ ಬಂಧುಗಳೇ, ಮತ್ತು ಮಧುವರ ಈಗಿನ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಮಧುವರವರೇ, ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಕಾಂತರಾಜ್ರವರೇ, ಈ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಪತ್ರಕರ್ತಕರೇ, ಮತ್ತು ಎಲ್ಲಿಗಿಂತ ಮುಖ್ಯವಾಗಿ ನನಗೆ ಹಿರಿಯ ನಾಗರಿಕ ಬಂಧುಗಳೇ ಮತ್ತು ಎಲ್ಲ ನಿವೃತ್ತಿ ನೌಕರ ಬಂಧುಗಳೇ, ನಿಮಗೆ ತುಂಬ ಹೃದಯದ ಮುಂಚಿತವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ನಾವು ಎರಡು ಮಾತನಾಡೋಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಈಗಾಗಲೇ ಮಾತನಾಡಿ ನಾನು ಬೇರೆ ಆಗಿ ಸೆಕ್ರೆಟರಿ ಆಗಿ ನಮ್ಮ ಮಧು ಚಾಲ್ತಿಯಲ್ಲಿರ್ತಾರೆ. ನಾವು ಮತ್ತೆ ಚಾಲ್ತಿಯಲ್ಲಿರ್ತೀವಿ. ಸದಾ ನಿಮ್ಮ ಶ್ರೇಯಸ್ಸು ಅಭಿವೃದ್ಧಿಗಾಗಿ ಶ್ರಮವಹಿಸಿ ರಾಜ್ಯಸಭಾ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತಾ ಇರ್ತೀನಿ. ಅಲ್ಲಿ ನಮ್ಮ ಸನ್ಮಿತ್ರರು ಮಲ್ಲಿಕಾರ್ಜುನ ಸ್ವಾಮಿಯವರು ಹೇಳ್ತಾ ಇದ್ರು, ಷಡಕ್ಷರಿಯವರು ಮತ್ತು ಭೈರವನವರು ನಮ್ಮ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು, ಕೆಲವು ಬೇಡಿಕೆಗಳನ್ನು ನಾವು ಪಟ್ಟಿ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ನಮ್ಮ ನಿವೃತ್ತಿ ನೌಕರರಿಗೆ ಭಾಳ ಮುಖ್ಯವಾದದ್ದು ಈಗಲೇ ಅನಾರೋಗ್ಯದಿಂದ ಬೀಳ್ತಕ್ಕಂಥದ್ದು ಅಂತ ಹೇಳಿ ಒತ್ತಾಯ ಮಾಡಿ ಈ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿಗೂ ಕೊಟ್ಟಿದ್ರು. ಅವತ್ತು ಬಂದಿದ್ರಿ ನಮ್ಮ ಜೊತೆಲಿ, ಹಿಂದಿನಿಂದಲೇ ಜಾರಿ ಅಂದರು, ಅದು ಹೋಯಿತು. ನಂತರ ಈಗಿನ ಮುಖ್ಯಮಂತ್ರಿಗಳಿಗೆ ನಮ್ಮ ಭೈರಪ್ಪನವರು ಮತ್ತು ಷಡಕ್ಷರ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಒತ್ತಾಯ ಮಾಡಿ ಮನವಿಯನ್ನು ಸಲ್ಲಿಸಿದೆ. 70 ವರ್ಷದ್ದು ನಾವು ಮುಖ್ಯವಾಗಿ ಕೇಳ್ತಾ ಇದ್ದೀವಿ, ಅದನ್ನು ಕೂಡ ಮನವಿ ಸಲ್ಲಿಸಿದ್ದೀವಿ. ಇದು ರಾಜ್ಯಸಭೆಯಲ್ಲಿ ನಡೀತಕ್ಕಂಥ ಸಭೆಗೆ ನಾನು ಹಿಂದೆ ಹೋಗಿರ್ತಕ್ಕಂಥದ್ದು, ಈಗ ಮಧುವರು ಹೋಯ್ತಾರೆ, ಅಲ್ಲೂ ಕೂಡ ಅದನ್ನು ರಿವೈಂಡ್ ಮಾಡಬೇಕು ಅಂತೇಳಿ ಕೇಳಿದ್ದೀನಿ. ಇವಾಗ ಈ 3 ಬೇಡಿಕೆಯನ್ನು ನಮ್ಮಲ್ಲಿ ಇಟ್ಟಿದ್ದೀವಿ, ಇವು ನೆರವೇರ್ತವೆ. ಮಾತ್ರ 80 ವರ್ಷ ಕೇಳಿದ್ರು ಒಬ್ಬರು, 80 ವರ್ಷದ ಮೇಲ್ಪಟ್ಟವರಿಗೆ 20% ಇತ್ತು, 30% ಆಗಿದೆ. ಈಗಾಗಲೇ ಒಂದು ಆದೇಶ ಬಂದಿದೆ ನಮ್ಮಲ್ಲಿ, ಅದನ್ನು ಹೇಳಬೇಕು ಅಂತ ಹೇಳ್ತಿದ್ವೋ. 85-95 ಮೇಲೆ 50% ಕೊಡ್ತಾರೆ. ಈಗ ಆದೇಶ ಆಗಿದೆ. ಅದು ನಮ್ಮಲ್ಲಿ ಅಧ್ಯಕ್ಷರ ಹತ್ರ ನೀವು ಈಸ್ಕೊಂಡು ಕೆಲವು ಬ್ಯಾಂಕ್ನಲ್ಲಿ ಕೊಡ್ಬೋದು, ನೀವು ಅದು ಮಾಡ್ಬೋದು. ಕೆಲವ್ರಿಗೆ ಮಾಡ್ತಾ ಇದ್ದೀವಿ ಆ ಕೆಲಸನ. ಇನ್ನು ಈ ಬೇಡಿಕೆ 70 ವರ್ಷ ಭಾಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ಈಗ 80-85 ಯಾರು ಬದುಕರೆ ತುಂಬ ಸಂತೋಷ. ಆದರೆ ಈಗ ನಾವು ಹಿಂದೆ 100 ವರ್ಷ ಬದುಕ್ತಿದ್ರು, 85 ಬದುಕ್ತಿರು. ಈಗ ನಮ್ಮ ಮಾದೇನವರು ಅವರೆಲ್ಲ 85-90 ಅವ್ರು ನೋಡಿದ್ರೆ ನಿಜವಾಗ್ಲೂ ಅವರು ಆಯಸ್ಸನ್ನು ತಂದಿದ್ದಾರೆ. ಅದಕ್ಕೋಸ್ಕರವಾಗಿ ನಿಮಗೂ ಆಯಸ್ಸು ಬರಲಿ. ಆದರೆ ಏನಂತ ಅಂದರೆ ಈಗಿನ ಜನ್ರೇಷನಲ್ಲಿ ಈಗಿನ ಆಹಾರದ ಪದ್ಧತಿ ಪ್ರಕಾರ
ಟಿ.ಆರ್. ಮಾಲ್ತಸ್ ಪ್ರಕಾರ ಆಹಾರ ಮಂದಗತಿಯನ್ನು, ಜನಸಂಖ್ಯೆ ತೀವ್ರಗತಿಯನ್ನು ಅಂತ ಟಿ.ಆರ್. ಮಾಲ್ತಸ್ ಯಾರು? ನಿಮ್ಮೆಲ್ಲ ಪಾಠ ಮಾಡಿದಿರಿ. ಆರ್ಥಿಕ ತಜ್ಞ, ಆಹಾರ ಸಂಶೋಧನೆಯವರು. ಅವರು ಅದೇ ಹೇಳ್ತಾರೆ, ಆಹಾರ ಮಂದಗತಿಯಲ್ಲೂ ಜನಸಂಖ್ಯೆ ತೀವ್ರಗತಿಯಲ್ಲೂ ಇರುವುದರಿಂದ ಆಹಾರದ ಪದ್ಧತಿ ಬಹಳ ಸ್ಪಷ್ಟವಾಗಿ ಆಹಾರ ತಿನ್ನುವ ಅನ್ನ ದೊಡ್ಡವರು ಮಂಟೇಸ್ವಾಮಿಯವರು ಸಾರಿದ್ದಾರೆ. ತಿನ್ನುವ ಅನ್ನ ಆಹಾರ ವಿಷವಾಗಬೇಕು, 7 ವರ್ಷದ ಬಾಲ್ಯ ಬಸರಾಗಬೇಕು, ತೊಟ್ಲು ಕಟ್ಟು ಕಾಲ ಬರಬೇಕು, ಮಠದಲ್ಲಿ ತಟ್ಟುಗುಟ್ಟು ಕಾಲ ಬರಬೇಕು, ಇಂತಿಂಥ ಕಲಿಯೆಲ್ಲ ಬರುತ್ತದೆ ಅಂತ ದೊಡ್ಡವರು ಆಗಲೇ ಸಾರ್ಬಿಟ್ಟವ್ರೆ. ಹಂಗೆ ಇವಾಗ ನಿಮಗೆ ಈಗ ನಮಗೆ ಆರೋಗ್ಯದ ದೃಷ್ಟಿಯಿಂದ ಮೆಡಿಕಲ್ ಇದಕ್ಕೋಸ್ಕರವಾಗಿ ಈಗಾಗಲೇ ಕೇಳಿದ್ದಾರೆ. ಅದಕ್ಕೇನು ಮಾಡಿಬಿಟ್ಟಿದ್ದಾರೆ, ಈಗ ಒಂದು ಆರೋಗ್ಯ ಸಂಜೀವಿನಿಯಲ್ಲಿ ಈಗ ನಮಗೆ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡೋದ್ರಿಂದ ಮುಖ್ಯಮಂತ್ರಿಯವರು ಭೈರಪ್ಪನವರು ಸಡಕ್ ಸೇರುವ ಕೇಳಿದ್ರೆ, ಇರಪ್ಪ ಇವಾಗ ಗೊಂದಲ ಇದೆ, ಎತ್ಬಿಡ್ರಪ್ಪ ಫೈಲು ಅಂತವ್ರೆ. ಅದಕ್ಕೆ ಇವಾಗ ಅದನ್ನು ಒತ್ತಾಯ ಮಾಡಿ ಜಾರಿಯಲ್ಲಾಗುತ್ತೆ, ಸ್ವಲ್ಪ ಕಾಯಬೇಕು, ದಯಮಾಡಿ ನಿರೀಕ್ಷೆ ಇಟ್ಕೊಂಡು ಇರಿ ಅಂತ ಹೇಳ್ತಾ, ಯಾವ ಕೆಲಸ ಆಗ್ಲಿಲ್ಲ ಅಂತ ಸಂಘದಿಂದ ನೀವು ನಿರಾಸೆ ಆಗಬೇಡಿ. ನಾವೆಲ್ಲ ಒತ್ತಾಯ ಮಾಡ್ತೀವಿ, ನಿಮ್ಮ ಪರ ಇದ್ದೀವಿ, ನಿಮ್ಗೆ ಏನಾರ ಕೊರತೆ ಇದ್ರೆ ನಾವು ಇದ್ದೀವಿ ಅಂತ ಹೇಳ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಎಲ್ಲ ಹಿರಿಯ ಬಂಧುಗಳಿಗೆ ಮತ್ತು ವೇದಿಕೆ ಅಧ್ಯಕ್ಷರಿಗೆ ನಮಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಣ್ಣ ಹಿಂದೆ ಬರೋಣ, ಅಣ್ಣ ಬನ್ನಿ, ಹಿಂದಕ್ಕೆ ಬನ್ನಿ ಅಣ್ಣ, ಈ ಕಡೆ ಬನ್ನಿ. ಅವರಿಗೆ ಧನ್ಯವಾದಗಳು. ಮಾಡಿಕೊಟ್ಟು ಅದನ್ನು ಪ್ರದರ್ಶಿಸಬೇಕಾಗಿ ಕೇಳ್ಕೊಡ್ತೇನೆ. ಎಲ್ಲ ನಿರ್ದೇಶಕರ ಸಭೆ ಉಪಸ್ಥಿತರಿದ್ದು ಆತ್ಮೀಯರೇ, ಇದೇ ಸಮಯದಲ್ಲಿ ಪ್ರವೀಣ್ ಅವರು, ಮ್ಯಾನೇಜರ್ ಅವರು ಏನು ಈ ಸಂದರ್ಭದಲ್ಲಿ ಮಾತಾಡುವಂತಹ ಸರ್ಕ್ಯುಲರ್ಗಳಿದ್ರೆ ಈ ಸಂಘಟನೆಗಾಗಿ ಹೊರತು ಪ್ರತಿಗಳನ್ನು ನೀಡಬೇಕಾಗಿ ನಾನು ಕೋರುತ್ತಾ ಭೇಟಿ ಮಾಡಿ 2026 ಎಲ್ಲರಿಗೂ ಕೂಡ ಶುಭ ನೀಡಲಿ, ಒಳ್ಳೇದು ಮಾಡಲಿ, ಆರೋಗ್ಯ ಸಿಗಲಿ ಮತ್ತು ಎಲ್ಲ ರೀತಿಯ ಒಳ್ಳೆ ಉತ್ತಮ ಚಿಂತೆಗಳು ನಮ್ಮಲ್ಲಿ ಬರಲಿ. ನಮ್ಮೆಲ್ಲರೂ ಕೂಡ ದೈನಂದಿನ ಒಂದು ಕೆಲಸಗಳು ಆಗಲಿ ನಡೀಲಿ ಅಂತೇಳಿ ಈ ಸಮಯದಲ್ಲಿ ನಿರ್ದೇಶಕಿಯನ್ನ ಕೆಲವು ಬಿಡುಗಡೆ ಮಾಡಿಕೊಟ್ಟಂತಹ ಮಾದೇಗೌಡರಿಗೆ, ನಾರಾಯಣಸ್ವಾಮಿ ಅವರಿಗೆ, ಬೋರೇಗೌಡರಿಗೆ ಮತ್ತೆ ಮಲ್ಲಿಕಾರ್ಜುನ ಅವರಿಗೆ, ಮಾದೇವರಿಗೆ, ನಿರ್ದೇಶಕರೆಲ್ಲ ಸದಸ್ಯರಿಗೆ ಹೃತ್ಪೂರ್ವಕವಾದಂತಹ ವಂದನೆ ಸಲ್ಲಿಸ್ತೇವೆ. ನೋಡಿ 2026 ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿಕೊಟ್ಟಂತಹ ಎಲ್ಲ